ಈ ಬಸ್ಕಿನ್ ವೈಟ್ ಮೂರನೇ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಮೂರನೇ ಬೆಳೆ ಅಂದ್ರೆ ಒಂದೇ ಸತಿ ಪ್ಲಾಂಟ್ ಹಾಕಿರೋದು, ಒಂದೇ ಸರಿ ಪ್ಲಾಂಟಿಂಗ್ ಮಾಡಿರೋದು. ಒಂದು ವರ್ಷ ಆಗಿದೆ, ಒಂದು ವರ್ಷದಿಂದನೂ ಕೊಯ್ಲು ಬರ್ತಾನೆ ಇದೆ. ಇನ್ನೇನು ಇದನ್ನ ಕಿತ್ತು ಬಿಸಾಕ್ಬೇಕು ಅನ್ನೋ ಒಂದು ಸ್ಟೇಜ್ ಅಲ್ಲಿ ಈಗ ಬಹಳ ಉತ್ತಮವಾಗಿ ಚೆನ್ನಾಗಿ ಬಂದಿದೆ. ನೀವೇ ನೋಡಿ ಯಾವ ರೀತಿ ಮೂರನೇ ಕಟಿಂಗ್ ಅಲ್ವಾ ಇದು? ಮೂರನೇ ಕಟಿಂಗ್ ಬಹಳ ಚೆನ್ನಾಗಿ ಬಂದಿದೆ. ಓಡಾಡಕ್ಕೂ ಸಹ ಜಾಗ ಇಲ್ದಿದ್ದಷ್ಟು ಸೂಟ್ಸ್ ಬಂದು ಎಲ್ಲ ಮಗ್ಗು ಸ್ಟೇಜ್ ಬೆಳೆ ಬಹಳ ಚೆನ್ನಾಗಿ ಬಂದಿದೆ. ಮೂರನೇ ಬೆಳೆ ಕಟಿಂಗ್ ಆದ್ಮೇಲೆ ಕೊಟ್ಟಿದ್ದೀರಾ ಇದು? ಹೌದು. ಈ ಪ್ರಾಡಕ್ಟ್ ಬಿಟ್ಟ ಮೇಲೆ ನಿಮ್ಗೆ ಏನೇನ್ ಚೇಂಜಸ್ ಕಾಣುತ್ತೆ? ಪ್ರಾಡಕ್ಟ್ ಬಿಟ್ಟ ಮೇಲೆ ಫಸ್ಟ್ ಗೇರ್ ಬಿಟ್ರೆ ಫಸ್ಟ್ ಗೇರ್ ಬಿಟ್ವಿ. ಫಸ್ಟ್ ಗೇರ್ ಬಿಟ್ಟ ಮೇಲೆ 5 ದಿವಸ 6 ದಿವಸ 8 ದಿವಸನೇ ಗ್ಯಾಪ್ ತಗೊಂಡು ಎರಡನೇ ಗೇರ್ ಬಿಟ್ವಿ. ಎರಡನೇ ಗೇರ್ ಬಿಟ್ಟು ಒಂದ್ 8 ದಿವಸ ಆದ್ಮೇಲೆ ಮೂರನೇ ಗೇರ್ ಬಿಟ್ವಿ. ಅಷ್ಟೊತ್ತಕ್ಕೆ ನಮ್ದು ಸೂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಕಾನ್ಫಿಡೆನ್ಸ್ ಬಂತು ನಿಮ್ಗೆ? ಬಂತು. ಇದನ್ನ ಬಿಟ್ರೆ ಪರವಾಗಿಲ್ಲ ಅಂತೇಳಿ ಬಹಳಷ್ಟು ಚಿಗುರುಗಳು ಎಲ್ಲಾ ಕಡೆನೂ ಕಿತ್ಕತ್ತು. ಆಗ ಚಿಗುರುಗಳೆಲ್ಲ ಬಹಳ ವೇಗವಾಗಿ ಬೆಳೆಯಕ್ಕೂ ಪ್ರಾರಂಭ ಆಯ್ತು. ಎಲ್ಲ ಚೆನ್ನಾಗಿ ಬಂದು ಕ್ರಾಪ್ ಚೆನ್ನಾಗಿ ಬರೋಕಾದ್ಮೇಲೆ ನಾವು ಇನ್ನೂ 2 ಇವನ್ನ ಗೇರ್ಗಳನ್ನ ಬಿಟ್ಟಿದೀವಿ. ಈಗ 5 ಗೇರ್ ಕಂಪ್ಲೀಟ್ ಮಾಡಿದೀವಿ. ಬಹಳ ಚೆನ್ನಾಗಿದೆ.